ಈ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ವಿರಾಜಪೇಟೆ ವೃತ್ತದ ವೃತ್ತ ನಿರೀಕ್ಷಕರಾದಂತಹ ಶ್ರೀ ಶಿವರುದ್ರಪ್ಪ ಸರ್ ಅವರು. ಈ ಒಂದು ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಮಾನ್ಯ ಶಾಸಕರು ಆದಂತಹ ಮಾನ್ಯ ಶ್ರೀ ಪೊನ್ನಣ್ಣ ಸರ್ ಅವರು ಆಗಮಿಸಿದ್ದಾರೆ ಹಾಗೂ ಪೊನ್ನಣ್ಣ ಸರ್ ಅವರ ಶ್ರೀಮತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸರ್ವರನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ಸರ್ವರಲ್ಲೂ ಕೂಡ ಜನಜಾಗೃತಿ ಮೂಡಿಸುವಂತಹ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ಕೆ ಸರ್ಕಾರದ ಒಂದು ನಮ್ಮ ಇಲಾಖೆಯ ಧ್ಯೇಯೋದ್ದೇಶವಾದ ಜೀವಕ್ಕೆ ಹೌದು ಎಂದು ಹೇಳಿ, ಡ್ರಗ್ಸ್ಗೆ ಇಲ್ಲ ಎಂದು ಹೇಳಿ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಮಾದಕ ವಸ್ತುಗಳ ಬಳಕೆ ಆಗತನ ದುಷ್ಪರಿಣಾಮದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಇದನ್ನು ಜಾಥಾ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಜಾಥಾದಲ್ಲಿ ರೋಟರಿ ವಿದ್ಯಾಸಂಸ್ಥೆಯವರು ಮತ್ತು ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ SMS ಸ್ಕೂಲ್ ಮಕ್ಕಳು ಮತ್ತು ಗವರ್ಮೆಂಟ್ ಜೂನಿಯರ್ ಕಾಲೇಜ್, ಲಿಟಲ್ ಸ್ಕೂಲ್ ಅಕಾಡೆಮಿಯವರು, ಡೆಂಟಲ್ ಕಾಲೇಜ್, ಮ್ಯಾಗ್ನೋಲಿಯಾ ಎಸ್ಟೇಟ್ ಅಂಡ್ ರೆಸಾರ್ಟ್ ಅವರು ಮತ್ತು ಕಾವೇರಿ ಕಾಲೇಜ್, ಸೆಂಟೆನ್ಸ್ ಕಾಲೇಜ್ ವಿರಾಜಪೇಟೆ, ಲಯನ್ಸ್ ಕ್ಲಬ್, ರೋಟರಿ ಸಂಸ್ಥೆಯವರು, ಅದಲ್ಲದೆ ನಮ್ಮ ಸ್ಥಳೀಯ ಪುರಸಭಾ ಸದಸ್ಯರುಗಳು ಮತ್ತು ಸಾರ್ವಜನಿಕರುಗಳು, ಹೆಚ್ಚಿನ ಪ್ರವಾಸಿಗರು ಮತ್ತು ಮಾಧ್ಯಮ ಮಿತ್ರರು ಸೇರಿದರೆ ಈ ಒಂದು ಬೃಹತ್ ಜಾಥಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಶಕ್ತಿ ಮಾರು ಹೋಗುತ್ತಿದ್ದು ತಮ್ಮ ಭವಿಷ್ಯವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯುವ ಶಕ್ತಿಯನ್ನು ಎಚ್ಚರಿಸಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ರಾಮರಾಜನ್ ಸಾಹೇಬರು IPS ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಮ್ಮ ವಿರಾಜಪೇಟೆ ನಗರದ ಸಾರ್ವಜನಿಕರಿಂದ ಮತ್ತು ಇಲಾಖೆ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸುಂದರ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಉಪವಿಭಾಗದ DSO ಶ್ರೀ ಮೋಹನ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ, ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ಸ್ಥಳೀಯ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತು ಅವರ ಪುರಸಭಾ ಸದಸ್ಯರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸರ್ವರನ್ನು ಸ್ವಾಗತಿಸುತ್ತೇವೆ. ಮಾನ್ಯ ಶಾಸಕರು ಮಾತನಾಡುತ್ತಿದ್ದಾರೆ. Good morning, sir. Different states. ಎಲ್ಲರಿಗೂ ನಮಸ್ಕಾರ. ಇವತ್ತು ಪೊಲೀಸ್ ಇಲಾಖೆಯಿಂದ ಭಾಳ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾದಕ ವಸ್ತುಗಳು ನಮ್ಮ ಯುವಕರನ್ನು ಮತ್ತು ಸಮಾಜವನ್ನು ಭಾಳ ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾ ಇರೋದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಬರೀ ಕಾನೂನಿನ ಅಳವಡಿಕೆಯಿಂದ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಇಂಥ ಸಮಾಜಘಾತಕ ವಿಚಾರಗಳು ಬಂದಾಗ ಅರಿವಿಕೆಯನ್ನು ಮೂಡಿಸೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡಿರೋದನ್ನ ಸ್ವಾಗತ ಮಾಡ್ತೇನೆ. ಹಾಗೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯುವಕರಿಗೆ ಮತ್ತು ಎಲ್ಲರೂ ಸಮಾಜದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಎಚ್ಚರಿಕೆ ಮೂಡಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಭಾಳ ಸಂತೋಷವಾದಂಥ ವಿಚಾರ. ಇದರಿಂದ ನಮ್ಮ ಯುವಕರು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಸಂದೇಶ ಹೋಗಲಿ. ನಮಗೆ ಮಾದಕ ವಸ್ತುಗಳಿಂದ, ಡ್ರಗ್ಸ್ನಿಂದ ನಮ್ಮ ಕುಟುಂಬದ, ನಮ್ಮ ಸಮಾಜದ ಎಲ್ಲ ಜೀವನಕ್ಕೆ ಹಾನಿಯಾಗ್ತದೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಅರ್ಥಕೊಂಡು ಇದರ ವಿರುದ್ಧ ಒಂದು ಆಂದೋಲನವನ್ನು ನಡೆಸೋಣ, ಹೋರಾಟವನ್ನು ನಡೆಸೋಣ. ನಾವೆಲ್ಲ ಸೇರಿ ಕೊಡಗು ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತವಾಗಿ ಮಾಡುವಂಥ ಒಂದು ಅಭಿಯಾನಕ್ಕೆ ನೀವು ಕೈ ಹಾಕಿದ್ದೀವಿ. ಅದಕ್ಕೆ ಯಶಸ್ಸು ಸಿಕ್ಕಲಿ. ಸೇ ನೋ ಟು ಡ್ರಗ್ಸ್. ಥ್ಯಾಂಕ್ ಯು. ಓಪನ್ ಆಗಿಲ್ಲಮ್ಮ, ಟೈಮ್ ಎಷ್ಟಾಯ್ತು ಇವಾಗ? 9 ಕಾಲ. ಹಲೋ. ಇವರ ಮಾದಕ ವಸ್ತುಗಳ ಬಳಕೆ ನಿರ್ಮೂಲನೆ ಬಗ್ಗೆ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಈಗಾಗಲೇ ವಿರಾಜಪೇಟೆಯ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.